ರಾಜ್ಯದ ಬರದ ಪರಿಸ್ಥಿತಿಯ ಬಗ್ಗೆ ಮಾತಾಡೋದಾದ್ರೆ ಕಡೆಗೂ ಕೂಡ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಬರ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಆದರೆ ಶಶಿಧರ್ ಅವರು ನೀವು ಗಮನಿಸ್ತಾ ಇದ್ರಿ ಬಿಜೆಪಿಯವರ ಟೀಕೆ ಟಿಪ್ಪಣಿಯನ್ನ ಬರ ನಿರ್ವಹಣೆ ಕಾಸಿಲ್ಲ, ಹಾಗಾಗಿ ತಾಲೂಕುಗಳ ಸಂಖ್ಯೆ ಕೂಡ ಕಡಿಮೆ ಮಾಡಿದ್ದಾರೆ ಅಂತ. ವಾಸ್ತವದಲ್ಲಿ ಹೌದಾ? ಹಂಗೆ ಇದೆಯಾ ಪರಿಸ್ಥಿತಿ? ವಾಸ್ತವದಲ್ಲಿ ಈ ತಿಂಗಳು ಹೇಳೋದಕ್ಕೆ ಬರಲ್ಲ, ಮುಂದಿನ ತಿಂಗಳು ಅದನ್ನು ಹೇಳ್ಬೋದು. ಯಾಕಂದರೆ ಅಲ್ಲಲ್ಲ ಸ್ವಲ್ಪ ಮಳೆ ಆಗ್ತಾ ಇದೆ. ಅವರು ಕಾಂಗ್ರೆಸ್ ವಕ್ತಾರರು ಹೇಳಿದಾಗೆ ನೀವು ಹೇಗಂದ್ರಾಗೆ ಮಾಹಿತಿಗಳು ಕೊಡೋದಕ್ಕಾಗೋದಿಲ್ಲ. ಹೇಗಂದರೆ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡುತ್ತೆ ಸೆಂಟ್ರಲ್. ನೀವು ಮಾಹಿತಿ ತಪ್ಪಾದರೆ ಕಂಪ್ಲೀಟ್ ರಿಜೆಕ್ಟ್ ಮಾಡುತ್ತೆ. ಅದಕ್ಕೆ ಈ ಪರಿಸ್ಥಿತಿ ಏನಿದೆ, ಸೆಪ್ಟೆಂಬರ್ವರೆಗೂ ಏನು ಪರಿಸ್ಥಿತಿ ಅನಲೈಸ್ ಆಗಿದೆ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ 34 ಕ್ಷೇತ್ರಗಳು ಅಂದರೆ ತಾಲೂಕುಗಳನ್ನು ಅದಕ್ಕೆ ಸೇರ್ಪಡೆ ಆಗ್ಬೋದು. ಒಟ್ಟಿನಲ್ಲಿ ನೀವು ನವೆಂಬರ್ ಬರೋ ಅಷ್ಟೊತ್ತಿಗೆ ಸುಮಾರು 175-180 ತಾಲೂಕುಗಳು ಬರ ಅಂತೂ ಗ್ಯಾರಂಟಿ ಆಗುತ್ತೆ. ಆಲ್ಮೋಸ್ಟ್ 200ವರೆಗೂ ಟಚ್ ಆದರೂ ಆಗ್ಬೋದು. ಬರದ ನಿರ್ವಹಣೆಗೆ ಖಜಾನೆಯಲ್ಲಿ ಕಾಸಿದೆಯಾ? ಎಲ್ಲಿದೆ ದುಡ್ಡು? ಎಲ್ಲಿದೆ? ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ. ಎಲ್ಲದರಲ್ಲೂ ನುಂಗಿ ನೀರು ಕುಡಿತಾ ಇದ್ದಾರೆ. ಎಲ್ಲ ಕಳಪೆ ಕಾಮಗಾರಿಗಳ ಹೆಸರಿನಲ್ಲಿ ಎಲ್ಲ ಇಲಾಖೆಗಳಲ್ಲೂ ಸಹ ಈಗೇನು 40% ಏನು ಆರೋಪ ಮಾಡ್ತಾ ಇದ್ರು, ಇವರು ಕಾಮಗಾರಿಗಳ ವಿಷಯದಲ್ಲಿ 60-65% ತಿಂತಾ ಇದ್ದಾರೆ ಅಧಿಕಾರಿಗಳ ಸಮೇತ. ಅದು ಕೇವಲ ಮುಖ್ಯಮಂತ್ರಿಗಳು ಮತ್ತು ಮಿನಿಸ್ಟರ್ಗಳೇ ತಿಂತಾ ಇದ್ದಾರೆ ಅಂತಲ್ಲ, ಅಧಿಕಾರಿಗಳ ಸಮೇತ FDA ಇಂದ ಹಿಡಿದು CM ವರೆಗೂ 60-65% ಇವತ್ತು ನುಂಗು ನೀರು ಕುಡಿತಿದ್ದಾರೆ. ಅದು ಹಣಕ್ಕೆ ಎಲ್ಲಿದೆ? 16ನೇ ಹಣಕಾಸು ಆಯೋಗದ ಪ್ರಕಾರ ನಮ್ಗೆ ಆಲ್ಮೋಸ್ಟ್ 1239 ಕೋಟಿ ಮಂಜೂರಾಗಬೇಕಾಗಿತ್ತು. ಅದು ಮೊದಲನೇ ಹಂತ 450 ಕೋಟಿ ಬೇಕು. ಆ 450 ಕೋಟಿ ಇನ್ನೂ ಅವರು ಕೊಟ್ಟಿಲ್ಲ. ನಮಗೆ ಈಗ ಈ ದ್ವಂದ್ವ ನೀತಿಗಳಿದೆಯಲ್ಲ ಕೇಂದ್ರ ಸರ್ಕಾರದ್ದು, ಅದು ಸಹ ನಮಗೆ ಕಷ್ಟ ತರುವಂತಿದೆ. ಈಗ ಕೂಡಲೇ ಅದನ್ನು ಅವರು ನಮಗೆ ಬಿಡುಗಡೆ ಮಾಡುವಂತೆ ಇಲ್ಲಿರ್ತಕ್ಕಂತಹ ಲೋಕಸಭಾ ಸದಸ್ಯರು ಅದನ್ನ ಒತ್ತಾಯ ಮಾಡಬೇಕು. 450 ಕೋಟಿ ಇಮಿಡಿಯೇಟ್ ಎಫೆಕ್ಟ್ ಆಗಿ ನಮಗೆ ಕೊಡಬೇಕು ಅಂತ. ಇನ್ನು 28 ಏನು MP ಗಳಿದ್ದಾರೆ ಅವರು ಸಹ ಎಲ್ಲರೂ ಸಹ ಒಗ್ಗಟ್ಟಾಗಿ ಅದನ್ನ ಪ್ರಶ್ನಿಸಬೇಕು ಮತ್ತು ತರುವಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳ್ತೀವಿ. ರಾಜ್ಯದ 758 ಗ್ರಾಮ ಪಂಚಾಯಿತಿ ಮತ್ತು 18 ನಗರಗಳಲ್ಲಿ 114 ವಾರ್ಡಲ್ಲಿ ವಾಟರ್ ಟ್ಯಾಂಕರಲ್ಲಿ ಈಗಾಗಲೇ ನೀರನ್ನು ಓಡಿಸ್ತಾ ಇದ್ರು ಕುಡಿಯೋ ನೀರಿಗೋಸ್ಕರ. ಮುಂದಿನ ದಿನಗಳಲ್ಲಿ ಈಗಾಗಲೇ 60 ಲಕ್ಷ ಹೆಕ್ಟೇರು ಬಿತ್ತನೆ ಬೀಜ ಹಾಕಿದ್ದಾರೆ. ಅಂದರೆ 84.10 ಲಕ್ಷ ಹೆಕ್ಟೇರ್ಗೆ ಹಾಕಬೇಕಾಗಿತ್ತು. ಅದರಲ್ಲೂ ಸಹ ನಾವು ಆಲ್ಮೋಸ್ಟ್ 30-35% ಕಡಿಮೆ ಆಗಿದೆ ಬಿತ್ತನೆ ಬೀಜದಲ್ಲಿ. ಮಳೆ ಅಭಾವ ಆದಾಗ ಈ 60 ಲಕ್ಷ ಹೆಕ್ಟೇರ್ಗೆ ಹಾಕಿದ್ದಾರೆ, ಅದನ್ನು ಸಹ ಬೆಳೆ ಬರೋದಿಲ್ಲ. ಬೆಳೆ ಬರದಿದ್ದಾಗ ನಮ್ಗೆ ಇಳುವರಿ ಇಲ್ಲ ಅಂದರೆ ಆಬ್ವಿಯಸ್ಲಿ ಪ್ರೈಸ್ ರೇಟ್ ಎಲ್ಲ ಹೆವಿ ಆಗುತ್ತೆ. ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಸುಮಾರು 3,04,000 ಹೆಕ್ಟೇರ್ ಮಾತ್ರ ಈ ಬಾರಿ ಬಿತ್ತನೆ ಆಗಿದೆ. ಅಂದರೆ 69%. ಇನ್ನೂ ಒಂದು 31% ಕಡಿಮೆ ಅಂತ ಬಿತ್ತನೆ ಆಗಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ. ಈಗಾಗಲೇ 2023ರಲ್ಲಿ ನಾವು 39,000 ಕೋಟಿ ನಮಗೆ ನಷ್ಟ ಆಗಿತ್ತು ಬೆಳೆ ಹಾನಿ ಅಂತ ಇದರಿಂದ. ನಾವು 18,000 ಕೋಟಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಆದರೆ ಒಂದೇ ಒಂದು ಬಿಡಿಗಾಸು ಕೊಡಲಿಲ್ಲ. ಅದಕ್ಕೆ ನಾಚಿಕೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರೋದಕ್ಕೆ ಅದಕ್ಕೆ ಲಾಯಕ್ಕ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಪ್ರಶ್ನೆ ಮಾಡ್ಬೇಕು ನಾವು. ಯಾಕೆಂದ್ರೆ ಕೋರ್ಟ್ಗೆ ಹೋಗಿ ತಗೊಂಡ್ಬಂದಿರೋದು ನಾವು 3,500 ಕೋಟಿ. ಅಮಿತ್ ಶಾ ಕೊಡ್ಲಿಲ್ಲ, ಎಲೆಕ್ಷನ್ಗಳು ಮಾಡ್ಕೊಂಡ್ರು, ಗೆದ್ರು, ಸೋತ್ರು, ಏನೇ ಆದ್ರೂ ನಮಗೆ ಕೊಡೋದಿಲ್ಲ. ದಕ್ಷಿಣ ಭಾರತದಲ್ಲಿ ನಿಮ್ಗೆ ಇರತಕ್ಕಂಥದ್ದು ಒಂದೇ ಒಂದು ರಾಜ್ಯ ನಿಮ್ಗೆ ಅಧಿಕಾರ ಕೊಡತಕ್ಕಂಥದ್ದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯ ಬಿಟ್ಟು ಉಳಿದ ಎಲ್ಲ ರಾಜ್ಯಕ್ಕೂ ನೀವು ಹಣವನ್ನು ಪೂರೈಸ್ತೀರಾ. ಕೇರಳಕ್ಕೆ ಇಮಿಡಿಯೇಟ್ ಆಗಿ ನೀವು ಕೊಡ್ತೀರಾ. ನೆರೆ ಬಂದ್ರೆ ಸಡನ್ ಹೋಗಿ ಪ್ರಧಾನಮಂತ್ರಿಗಳು ಭೇಟಿ ಮಾಡ್ತಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರೊಬ್ಬರೇ ತಿರುಗಾಡಿದ್ರು, ಈ ಕಡೆ ಒಬ್ಬರು ಸುಳಿಲಿಲ್ಲ. ಅಮಿತ್ ಶಾ ಅವರು ಸುಳಿಲಿಲ್ಲ, ಪ್ರಧಾನಮಂತ್ರಿಗಳು ಸುಳಿಲಿಲ್ಲ. ಅಂತಹ ಒಂದು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಿರತಕ್ಕಂಥ ಬಿಜೆಪಿ ಕೇಂದ್ರ ಸರ್ಕಾರ ಈ ಬಾರಿ ಆದರೂ ನಮ್ಮ ಬರಕ್ಕೆ ನೆರವಾಗುವರೆ ನಮ್ಗೇನೋ ನೆರವಾಗ್ಲಿಲ್ಲ ಅಂದ್ರೆ 28 ಚುನಾವಣೆಯಲ್ಲಿ ಸ್ವಾಭಿಮಾನಿ ಕನ್ನಡಿಗರು ಒಂದೇ ಒಂದು ಮತವನ್ನು ಸಹ ಬಿಜೆಪಿ ಕೊಡಬಾರ್ದು ಅಂತ ಈ ಮೂಲಕ ನಾನು